ಹಲೋ, ಗುಡ್ ಆಫ್ಟರ್ನೂನ್. ಸ್ವಲ್ಪ ಮೆಣಸಿನಕಾಯಿ ಹಣ್ಣಾಗಿದೆ, 4 ದಿನದಿಂದ ಕೊಯ್ಲಿಲ್ಲ, ಆದ ಕಾರಣ ಇವತ್ತು ಕೊಯ್ತಾ ಇದ್ದೇನೆ. ಅದರಲ್ಲಿ ಒಂದು ಸೋರೆಕಾಯಿ ಕೂಡ ಬೆಳೆದು ರೆಡಿಯಾಗಿದೆ ಕೊಯ್ಲಿಕ್ಕೆ. ಕಳೆ ಸಲ ನಾನು ಇಟ್ಟಿಟ್ಟು ಅದು ನೋಡುವಾಗ ಬೆಳೆದಿತ್ತು, ಆದ ಕಾರಣ ಈ ಸಲ ನಾನು ನೋಡ್ತಾ ಇದ್ದೆ. ಇವಾಗ ಕೊಯ್ಲಿಕ್ಕೆ ರೆಡಿಯಾಗಿದೆ. ಎಳತಾದ ಸೋರೆಕಾಯಿ ಇದ್ರೆ ಪದಾರ್ಥಕ್ಕೆ ಅಥವಾ ಏನು ಖೀರು ಮಾಡೋದು ಅದಕ್ಕೆ ಒಳ್ಳೇದಾಗ್ತದೆ, ಬೆಳೆದ್ರೆ ಅಷ್ಟು ಒಳ್ಳೇದಾಗೋದಿಲ್ಲ. ಆದ ಕಾರಣ ಇವತ್ತು ನಾನು ಕೊಯ್ತಾ ಇದ್ದೇನೆ. ಇದರಲ್ಲಿ ವೆರೈಟಿಯಾದ ಮೆಣಸಿನಕಾಯಿ ಇದೆ. ಗುಳ್ಳೆ ಮೆಣಸು, ಉದ್ದ ಮೆಣಸು, ಊರ ಮೆಣಸು, ಹಾಗೆ ಬೇರೆ ಬೇರೆ ಥರದ ಮೆಣಸಿನಕಾಯಿ ಬೀಜವನ್ನು ಹಾಕಿದ್ದೆವು. ಆದ ಕಾರಣ ಬೇರೆ ಬೇರೆ ಥರದ ಮೆಣಸಿನಕಾಯಿ ಹಣ್ಣಾಗಿದೆ ಈಗ. ಮತ್ತು ಈ ಗಿಡಗಳಿಗೆ ದಿನದಲ್ಲಿ 4 ಸಲ ನೀರು ಹಾಕಬೇಕಾಗ್ತದೆ. ಈ ಸಮಯದಲ್ಲಿ ತುಂಬ ಬಿಸಿಲಿದೆಲ್ಲ, ಗಿಡಗಳಿಗೆ ಕೂಡ ತುಂಬ ಬಿಸಿಲು ಬೀಳುವ ಜಾಗದಲ್ಲಿ ಇಡಬೇಕಾಗ್ತದೆ, ಇಲ್ಲದಿದ್ದರೆ ಮೆಣಸಿನಕಾಯಿ ಕೂಡ ಗಿಡಗಳು ಒಳ್ಳೆಯದಾಗುವುದಿಲ್ಲ. ಎಡೆಯಲ್ಲಿ ಕೆಲವು ಮೆಣಸಿನಕಾಯಿಯ ಗಿಡಗಳು ಕೂಡ ಸತ್ತು ಹೋಗಿವೆ, ಹೇಗೆಂತಲೇ ಗೊತ್ತಾಗುವುದಿಲ್ಲ. ನಮ್ಮ ಮಾವಿನ ಮರದಿಂದ ಹಣ್ಣು ಕೂಡ ಈಗ ಬೀಳಲಿಕ್ಕೆ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನ ಊಟಕ್ಕೆಲ್ಲ 1-2 ಮಾವಿನಕಾಯಿ ಇದ್ದರೆ ಸಾಕು, ಪದಾರ್ಥ ಬೇಕು ಅಂತನಿಲ್ಲ. ಈ ಸೋರೆಕಾಯಿ ಈಗ ಕೊಯ್ತಾ ಇದ್ದೇನೆ ನಾನು, ತುಂಬ ಎಳತಾದ ಸೋರೆಕಾಯಿ. ಈ ಸೋರೆಕಾಯಿಯಿಂದ ಪಲ್ಯ ಹಾಗೂ ಖೀರು ಮಾಡಿದರೆ ತುಂಬ ಟೇಸ್ಟಾಗಿರ್ತದೆ. ಅದು ಮನೆಯಲ್ಲೇ ನೆಟ್ಟು ಬೆಳೆಸಿದ ತರಕಾರಿಯ ರುಚಿಯೇ ಬೇರೆ. ಯಾವ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಸಾವಯವ ಗೊಬ್ಬರಗಳಿಂದ ಈ ನೆಟ್ಟು ಬೆಳೆಸಿದ ತರಕಾರಿ ಬೆಳೆಗಳಿದು. ಬಸಳೆಯ ಚಪ್ಪರಕ್ಕೆ ಮಧ್ಯಾಹ್ನದ ಹೊತ್ತಲ್ಲಿ ದಿನ ಈ ರೀತಿ ನೀರು ಹಾಕ್ತಾ ಇರಬೇಕಾಗ್ತದೆ. ಅದು ಸೊಪ್ಪು ಕೂಡ ಒಳ್ಳೆ ಫ್ರೆಶ್ ಆಗಿರುವುದು. ನಮಗಿದು ಸುಲಭವಾಗಿ ದೊರಕುವಂಥ ಇಂಥ ಗೋಣಿ ಚೀಲಗಳಲ್ಲೆಲ್ಲ ಮಣ್ಣನ್ನು ತುಂಬಿಸಿ ಇಂಥ ತರಕಾರಿಗಳನ್ನು ನೆಟ್ಟರೆ ಈ ಸಮಯದಲ್ಲಿ ಫ್ರೆಶ್ ಆದ ತರಕಾರಿಯನ್ನು ನಮಗೆ ಸೇವಿಸಬಹುದು. ನಮಗೆ ಈ ಟೈಮಲ್ಲಿ ಸ್ವಲ್ಪ ನೀರಿದ್ರೆ ಸಾಕು, ಯಾವ ರೀತಿಯ ತರಕಾರಿಯನ್ನು ಕೂಡ ಬೆಳೆಸಬಹುದು. ನಮಗೆ ಮನಸ್ಸಿಗೆ ಕೂಡ ತುಂಬ ನೆಮ್ಮದಿ ಸಿಗುವುದು. ಇದು ಕಷಿ ಅಂಬಡೆಯ ಗಿಡ, ಅದರಲ್ಲಿ ಕೂಡ ಸಣ್ಣ ಸಣ್ಣ ಕಾಯಿಗಳಾಗಿವೆ. ಇದು ಬೆಂಡೆಕಾಯಿ ಬೀಜವನ್ನು ಹಾಕಿದ್ದೆ, ಈಗ ಇಷ್ಟು ದೊಡ್ಡದಾಗಿವೆ ಗಿಡಗಳು. ಮೆಣಸಿನಕಾಯಿಯನ್ನು ಕೊಯ್ಯುವಾಗ ಚೆನ್ನಾಗಿ ಹಣ್ಣಾದ ನಂತರ ಕೊಯ್ಯಬೇಕಾಗುವುದು, ಇಲ್ಲದಿದ್ದರೆ ಅದು ಬಿಳಿಯಾಗುವುದು ಒಣಗುವಾಗ. ಸೋರೆಕಾಯಿ ಬಳ್ಳಿಯಲ್ಲಿ ತುಂಬ ಕಾಯಿಗಳಾಗ್ತವೆ, ಅದೆಲ್ಲ ಉಳಿಯುವುದಿಲ್ಲ, ಎಲ್ಲ ಒಂದೊಂದು ಮಾತ್ರ ಉಳಿಯುವುದು. ಕಳೆದ ಸಲ ನಾನು ಸ್ವಲ್ಪ ದಿನದ ಮೊದಲು ಹರಿವೆ ಬೀಜವನ್ನೆಲ್ಲ ಹಾಕಿದ್ದೆ, ಹರಿವೆ, ಅಲಸಂಡೆ ಬೀಜ, ಮುಳ್ಳು ಸೌತೆ ಬೀಜ ಎಲ್ಲ ಹಾಕಿದ್ದೆ. ಅದು ಈಗ ಚೆನ್ನಾಗಿ ಮೊಳಕೆ ಬಂದಿದೆ, ಇಷ್ಟು ದೊಡ್ಡದಾಗಿದೆ. ಹರಿವೆ ಬೀಜ ಎಲ್ಲ ಒಂದೇ ಇದರಲ್ಲಿದೆ. ಇದನ್ನೆಲ್ಲ ಕೆಲವು ಗಿಡಗಳನ್ನು ತೆಗೆದು ಬೇರೆ ಕಡೆ ನೆಡಬೇಕಾಗಿದೆ. ನನಗೆ ನಾಯಿ ಬೆಕ್ಕೆಂದರೆ ತುಂಬ ಇಷ್ಟ, ಆದ ಕಾರಣ ನಾನು ತುಂಬ ಬೆಕ್ಕುಗಳನ್ನು ಸಾಕಿದ್ದೇನೆ. ಇದರಲ್ಲಿ 2 ಕಾಡಿನಿಂದ ತಂದ ಬೆಕ್ಕುಗಳು. ಅದರ ಕನಿಕರನ್ನು ನೋಡಿ ನಾವು ಮಳೆಗಾಲದಲ್ಲಿ ಕಾಡಿನಿಂದ ತಗೊಂಡು ಬಂದಿದ್ದೆವು. ಇದರಲ್ಲಿ ಒಂದು ಕಪ್ಪು ಬೆಕ್ಕು ಕಾಡಿನಿಂದ ತಂದದ್ದು, ನಾನು ವಿಡಿಯೋ ಹಾಕಿದ್ದೆ. ಅವುಗಳಿಗೆ ಎಷ್ಟು ಖುಷಿಯಾಗಿವೆ ನೋಡಿ. ಇದರಲ್ಲಿ ನನ್ನ 2 ಮುದ್ದಾದ ಬೆಕ್ಕುಗಳು ಮಾತ್ರ ಈಗ ಇಲ್ಲ ಇದರೊಟ್ಟಿಗೆ. ಗಂಡು ಬೆಕ್ಕುಗಳು ಎಷ್ಟು ಪ್ರೀತಿಯಿಂದ ನೋಡಿದೆ, ದೊಡ್ಡದಾಗುವಾಗ ಅದು ಮನೆ ಬಿಟ್ಟು ಹೋಗುವುದು. ಒಂದು ಗಂಡು ಬೆಕ್ಕು ಮನೆ ಬಿಟ್ಟು ಹೋಗಿದೆ, ಇನ್ನೊಂದು ಮರಿ ಸತ್ತೋಯ್ತು. ಬೆಕ್ಕುಗಳ ಮನೆಯಲ್ಲಿದ್ದರೆ ಮಕ್ಕಳ ಮನೆಯಲ್ಲಿದ್ದ ಹಾಗೆ ಎಂಜಾಯ್ ಆಗುವುದು. ಮೀನಿನ ಟ್ಯಾಂಕನ್ನು ಕ್ಲೀನ್ ಮಾಡಿದ್ದನ್ನು ನಾವು ಬೆಕ್ಕನ್ನು ಈ ರೀತಿ ಸ್ವಲ್ಪ ನೀರಲ್ಲಿ ಬಿಟ್ಟೆವು. ನಾವು ಇವುಗಳನ್ನು ಸ್ನಾನ ಮಾಡಿಸ್ತೇವೆ, ಆದ ಕಾರಣ ನೀರಲ್ಲಿ ಅಭ್ಯಾಸ ಇದೆ.